ಕೇಂದ್ರದಲ್ಲಿ 75 ವರ್ಷ ತುಂಬಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ತುಂಬ ಹೃದಯದ ಸ್ವಾಗತ. ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಕ್ಕಂಥದ್ದು, ದೇಶದ ಹಿತವಚನ ಪರಿಪೂರ್ಣವಾಗಿ ರಕ್ಷಾ ಕವಚವಾಗಿ ಇಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ನಂತರ ಯಾರಪ್ಪ ಅಂತಕ್ಕಂಥ ಅವಕಾಶ ಕೂಡ ನಡೆದು ಹೋಗುತ್ತೆ. ಅಮ್ಮನವರ ಸೂಚನೆ ಪ್ರಕಾರ 2 ಅವಧಿಯಲ್ಲಿ ವಿಶೇಷವಾಗಿ ಮುಗಿದು ಹೋಗೋ ಸಮಯದಲ್ಲಿ ಒಂದು ಸನ್ಯಾಸಿ ಬರ್ತಕ್ಕಂಥ ಅವಕಾಶ ಆಗ್ಬೋದು. ರಾಜ್ಯ ಅಲ್ಲ, ದೇಶದ ಒಂದು ಚುಕ್ಕಾಣಿ ಹಿಡಿಯೋಕ್ಕೆ ಸನ್ಯಾಸಿ ಬರ್ಬೋದು ಅಂತ ಹೇಳುತ್ತೆ. ಇದೇ ಥರ ಬ್ರಹ್ಮಚಾರಿ ಬರ್ತಾರೆ ಅಂತಕ್ಕಂಥ ಅವಕಾಶ ಸನ್ಯಾಸಿ ಆಗಬೇಕು. ಇಲ್ಲದೇ ಇದ್ದರೆ ಒಂದು ವಿಚಿತ್ರ ಘಟನೆ ನಡೀತಕ್ಕಂಥದ್ರಲ್ಲಿ ಆರೋಗ್ಯ ಪರಿಶೀಲನೆ ಮಾಡ್ತಕ್ಕಂಥ ಅವಕಾಶಗಳು ನಡೆಯುತ್ತೆ. ಇಡೀ ಜಗತ್ತಲ್ಲಿ ಶನಿ ಪ್ರವೇಶವೈನ ಪಡುವಂಥ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆ ಪ್ರಕಾರ ಶನಿ ಪ್ರವೇಶವಾದಾಗ ಏನು ರಾಹು ಕುಂಭರಾಶಿಯಿಂದ ಪರಿವರ್ತನೆ ಮಾಡ್ತಾನೆ, ಕೇತು ಸೂರ್ಯನ ಜೊತೆ ಪರಿವರ್ತನೆ ಮಾಡ್ತಾನೆ, ಗುರು ವಕ್ರ ತ್ಯಾಗವನ್ನು ಮಾಡೋಕ್ಕೆ ಬುಧನ ಜೊತೆ ಹೋಗ್ತಾನೆ. ಈ ರೀತಿ ಹೋದಾಗ ಗುರು ಕಟಕರಾಶಿಗೆ ಹೋದಾಗ ಕೇಂದ್ರದಿಂದ ಇಡೀ ಕನ್ಯಾಕುಮಾರಿ ಭಾರತ ದೇಶ ಉನ್ನತ ಚುಕ್ಕಾಣಿ ಹಿಡಿಯುತ್ತೆ. ಅದರಲ್ಲಿ ಸಮಯ ಏನು ಅಂದರೆ ಎಲ್ಲರೂ ರಾಜಕೀಯದವ್ರು ಯಾರಿರ್ತಾರೆ ಅವರೆಲ್ಲ ಇನ್ಮೇಲೆ ಹಿಟ್ಲರ್ ರೂಲ್ ತರ್ತಾರೆ ಅಂತ ಹೇಳ್ತಾರೆ. ಭಾಳ ಜನ ಒಂಥರ ಹಿಟ್ಲರ್ ರೂಲ್ ತರ್ತಾರೆ ಅಂತ.